ನಮಸ್ಕಾರ ಸ್ನೇಹಿತರೆ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನಲ್ಗೆ ಸ್ವಾಗತ. ಜಗತ್ತಿನಲ್ಲಿ ಎಷ್ಟೋ ಜನ ಭಕ್ತರಿದ್ದಾರೆ, ಆದರೆ ಭಕ್ತಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಹನುಮಂತ ಮಾತ್ರ. ಹನುಮಂತನಿಗಿದ್ದ ಶಕ್ತಿ ಅಪಾರ. ಆತ ಸೂರ್ಯನನ್ನೇ ನುಂಗಬಲ್ಲವನು, ಸಮುದ್ರವನ್ನೇ ಹಾರಬಲ್ಲವನು. ಇಷ್ಟೆಲ್ಲಾ ಶಕ್ತಿ ಇದ್ದರೂ ಹನುಮಂತ ಯಾಕೆ ಶ್ರೀರಾಮನ ಪಾದದ ಬಳಿ ದಾಸನಾಗಿ ಕುಳಿತ? ಭಜರಂಗಬಲಿಯ ಈ ಅಚಲವಾದ ಭಕ್ತಿಯ ಹಿಂದಿರುವ ಆ ಮರ್ಮವೇನು? ಈ ವಿಡಿಯೋದಲ್ಲಿ ತಿಳಿಯೋಣ. 1. ಮೊದಲ ಭೇಟಿ, ಆತ್ಮದ ಗುರುತಿಸುವಿಕೆ. ಹನುಮಂತ ಮತ್ತು ಶ್ರೀರಾಮ ಮೊದಲ ಬಾರಿಗೆ ಭೇಟಿಯಾದದ್ದು ಋಷ್ಯಮೂಕ ಪರ್ವತದ ಬಳಿ. ರಾಮನು ತನ್ನ ತಮ್ಮ ಲಕ್ಷ್ಮಣನೊಂದಿಗೆ ಸೀತೆಯನ್ನು ಹುಡುಕುತ್ತಾ ಬಂದಾಗ ಹನುಮಂತ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬರುತ್ತಾನೆ. ಆದರೆ ರಾಮನನ್ನು ನೋಡಿದ ಕ್ಷಣವೇ ಹನುಮಂತನಿಗೆ ಒಳಗಿನಿಂದ ಏನೋ ಒಂದು ಕಂಪನವಾಗುತ್ತದೆ. ನಾನು ಯಾರ ಸೇವೆಗಾಗಿ ಈ ಜನ್ಮ ತಾಳಿದ್ದೇನೋ ಆ ದೈವವೇ ನನ್ನ ಮುಂದೆ ನಿಂತಿದೆ ಎಂದು ಹನುಮಂತನಿಗೆ ಅರಿವಾಗುತ್ತದೆ. ಇಲ್ಲಿಂದ ಶುರುವಾಗುವುದು ಕೇವಲ ದಾಸ ಮತ್ತು ಯಜಮಾನನ ಸಂಬಂಧವಲ್ಲ, ಅದು ಆತ್ಮ ಮತ್ತು ಪರಮಾತ್ಮನ ಮಿಲನ. ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಕೆಲವು ಕ್ಷಣಗಳು ಬರುತ್ತವೆ. ಅವು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ. ಒಂದು ಕೆಲಸದ ಅವಕಾಶ. ಒಬ್ಬ ವ್ಯಕ್ತಿ ವರ್ಷಗಳ ಕಾಲ ಗುರಿಯಿಲ್ಲದೆ ಕೆಲಸ ಮಾಡುತ್ತಿರುತ್ತಾನೆ. ಆದರೆ ಒಂದು ದಿನ ಅವನಿಗೆ ಒಂದು ಹೊಸ ಅವಕಾಶ ಸಿಗುತ್ತದೆ. ಆ ಕೆಲಸದಲ್ಲಿ ಅವನು ತನ್ನ ನಿಜವಾದ ಸಾಮರ್ಥ್ಯವನ್ನು ಕಂಡುಕೊಳ್ಳುತ್ತಾನೆ. ಆ ಕ್ಷಣದಲ್ಲಿ ಅವನಿಗೆ ಅರಿವಾಗುತ್ತದೆ, ಇದೇ ನನ್ನ ಜೀವನದ ಮಾರ್ಗ. ಒಬ್ಬ ಸ್ನೇಹಿತ ಅಥವಾ ಒಬ್ಬ ವ್ಯಕ್ತಿಯ ಭೇಟಿ. ಕೆಲವೊಮ್ಮೆ ಒಂದು ಒಳ್ಳೆಯ ಸ್ನೇಹಿತ ಅಥವಾ ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮ ಜೀವನಕ್ಕೆ ಬರುತ್ತಾನೆ. ಅವನ ಮಾತುಗಳು, ಆಲೋಚನೆಗಳು ನಮ್ಮ ಚಿಂತನೆಗಳನ್ನು ಬದಲಾಯಿಸುತ್ತವೆ. ಅವನು ಹೇಳುವ ಒಂದು ಸರಳ ಸಲಹೆ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಒಂದು ಕಷ್ಟದ ಘಟನೆ. ಕೆಲವೊಮ್ಮೆ ಒಂದು ನೋವು, ಒಂದು ದೊಡ್ಡ ವಿಫಲತೆ ಅಥವಾ ಒಂದು ಕಷ್ಟದ ಅನುಭವ ನಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಆ ಘಟನೆ ನಂತರ ನಾವು ಹೊಸ ವ್ಯಕ್ತಿಯಾಗಿ ಬಿಡುತ್ತೇವೆ. ಜೀವನದ ಸತ್ಯ. ಹನುಮಂತನು ರಾಮನನ್ನು ಕಂಡ ಕ್ಷಣದಲ್ಲಿ ಅವನಿಗೆ ತನ್ನ ಜೀವನದ ಗುರಿ ಸ್ಪಷ್ಟವಾಯಿತು: ಸೇವೆ ಮತ್ತು ಭಕ್ತಿ. ಹಾಗೆಯೇ ನಮ್ಮ ಜೀವನದಲ್ಲೂ ಕೆಲವು ಭೇಟಿಗಳು ಅಥವಾ ಘಟನೆಗಳು ನಮ್ಮ ನಿಜವಾದ ದಾರಿಯನ್ನು ತೋರಿಸುತ್ತವೆ. ಆ ಕ್ಷಣವನ್ನು ಗುರುತಿಸಿದವರು ತಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸಿಕೊಳ್ಳುತ್ತಾರೆ. ನೆನಪಿಡಿ, ಕೆಲವು ಭೇಟಿಗಳು ಕೇವಲ ಪರಿಚಯವಲ್ಲ, ಅವು ನಮ್ಮ ಜೀವನದ ಗುರಿಯನ್ನು ಜಾಗೃತಗೊಳಿಸುವ ಕ್ಷಣಗಳು. 2. ಶಕ್ತಿಯಿದ್ದರೂ ಅಹಂಕಾರವಿಲ್ಲದ ಭಕ್ತಿ. ಹನುಮನ್ ಅವರ ಶಕ್ತಿ ಎಷ್ಟು ಅಪಾರವೋ ರಾಮಕಥೆಯಲ್ಲಿ ನೋಡಬಹುದು. ಲಂಕೆಯನ್ನು ದಹಿಸುವಷ್ಟು ಶಕ್ತಿ, ಪರ್ವತವನ್ನು ಹೊತ್ತು ತರಿಸುವಷ್ಟು ಸಾಮರ್ಥ್ಯ ಇದ್ದರೂ ಹನುಮಂತ ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದನು: ಇದು ನನ್ನ ಶಕ್ತಿಯಲ್ಲ, ಇದು ರಾಮನ ಕೃಪೆ. ಅವನ ಜೀವನದಲ್ಲಿ ದೊಡ್ಡ ಕೆಲಸಗಳನ್ನೇ ಮಾಡಿದರೂ ನಾನು ಮಾಡಿದೆ ಎಂಬ ಅಹಂಕಾರ ಅವನ ಮನಸ್ಸಿನಲ್ಲಿ ಬರಲಿಲ್ಲ. ಅದಕ್ಕಾಗಿಯೇ ಹನುಮಂತನು ಕೇವಲ ಶಕ್ತಿಶಾಲಿಯಲ್ಲ, ವಿನಯಶೀಲ ಮಹಾವೀರ. ನಮ್ಮ ಜೀವನದಲ್ಲಿ ಇದು ಹೇಗೆ ಕಾಣುತ್ತದೆ? ನಮ್ಮ ಜೀವನದಲ್ಲಿ ಸಣ್ಣ ಯಶಸ್ಸು ಬಂದರೂ ನಾವು ಕೆಲವೊಮ್ಮೆ ಬದಲಾಗಿಬಿಡುತ್ತೇವೆ. ಹಣ ಅಥವಾ ಸ್ಥಾನ ಬಂದಾಗ ಒಬ್ಬ ವ್ಯಕ್ತಿ ಮೊದಲು ಸರಳವಾಗಿರುತ್ತಾನೆ, ಆದರೆ ಅವನಿಗೆ ಹಣ ಅಥವಾ ಸ್ಥಾನ ಬಂದ ನಂತರ ಅವನು ಎಲ್ಲರ ಜೊತೆ ಮಾತನಾಡುವ ರೀತಿ ಬದಲಾಗುತ್ತದೆ. ನಿನ್ನೆ ತನಕ ಸ್ನೇಹಿತರಾಗಿದ್ದವರನ್ನೇ ಇಂದು ಅವನು ತಗ್ಗಾಗಿ ನೋಡಲು ಶುರು ಮಾಡುತ್ತಾನೆ. ಯಶಸ್ಸು ಬಂದರೂ ವಿನಯ ಕಳೆದು ಹೋದರೆ ಆ ಯಶಸ್ಸಿನ ಮೌಲ್ಯವೇ ಇಲ್ಲ. ಸ್ವಲ್ಪ ಜ್ಞಾನ ಬಂದಾಗ ಕೆಲವರು ಸ್ವಲ್ಪ ಕಲಿತ ಕೂಡಲೇ ಇತರರನ್ನು ತಗ್ಗಾಗಿ ನೋಡಲು ಶುರು ಮಾಡುತ್ತಾರೆ. ನನಗೆ ಎಲ್ಲವೂ ಗೊತ್ತು ಎಂಬ ಭಾವನೆ ಬರುತ್ತದೆ. ಆದರೆ ನಿಜವಾದ ಜ್ಞಾನಿಗಳ ಲಕ್ಷಣವೇ ಬೇರೆ. ಅವರು ಎಷ್ಟು ದೊಡ್ಡವರಾದರೂ ಅವರ ಮಾತಿನಲ್ಲಿ ವಿನಯ ಇರುತ್ತದೆ. ಕೆಲಸದಲ್ಲಿ ಯಶಸ್ಸು. ಒಬ್ಬ ವ್ಯಕ್ತಿ ತಂಡದ ಸಹಾಯದಿಂದ ಯಶಸ್ಸು ಪಡೆಯುತ್ತಾನೆ. ಆದರೆ ನಂತರ ಈ ಯಶಸ್ಸು ನನ್ನದೇ ಎಂದು ಹೇಳಲು ಶುರು ಮಾಡುತ್ತಾನೆ. ಅಲ್ಲೇ ಅಹಂಕಾರ ಶುರುವಾಗುತ್ತದೆ. ಜೀವನದ ಆಳವಾದ ಪಾಠ. ಹನುಮಂತನಿಗಿದ್ದ ಶಕ್ತಿ ಇತಿಹಾಸದಲ್ಲೇ ಅಪರೂಪ. ಆದರೂ ಅವನು ಎಂದಿಗೂ ಹೇಳಿದ್ದು ಒಂದೇ: ನಾನು ಕೇವಲ ಒಂದು ಸಾಧನ, ಎಲ್ಲವೂ ರಾಮನ ಇಚ್ಛೆ. ಜೀವನದ ಸತ್ಯ. ಯಶಸ್ಸು ಮನುಷ್ಯನನ್ನು ದೊಡ್ಡವನಾಗಿಸುವುದಿಲ್ಲ, ವಿನಯವೇ ಅವನನ್ನು ನಿಜವಾಗಿ ಮಹಾನ್ ಮಾಡುತ್ತದೆ. 3. ಹೃದಯದಲ್ಲೇ ರಾಮ. ಭಕ್ತಿಯ ಪರಾಕಾಷ್ಠೆ. ಒಂದು ಬಾರಿ ವಿಭೀಷಣನು ಹನುಮಂತನನ್ನು ಕೇಳುತ್ತಾನೆ: ನೀನು ಯಾವಾಗಲೂ ರಾಮ ರಾಮ ಎನ್ನುವೆಯಲ್ಲ, ನಿನ್ನಲ್ಲಿ ರಾಮ ಎಲ್ಲಿದ್ದಾನೆ? ಆಗ ಹನುಮಂತನು ನಡುಸಭೆಯಲ್ಲಿ ತನ್ನ ಎದೆಯನ್ನೇ ಸೀಳಿ ತೋರಿಸುತ್ತಾನೆ. ಅಲ್ಲಿ ಶ್ರೀರಾಮ ಮತ್ತು ಸೀತೆ ನೆಲೆಸಿರುತ್ತಾರೆ. ಇದು ಕೇವಲ ಒಂದು ಕಥೆಯಲ್ಲ ಸ್ನೇಹಿತರೆ. ಒಬ್ಬ ಭಕ್ತ ತನ್ನ ಆರಾಧ್ಯ ದೈವವನ್ನು ತನ್ನ ಅಣುವಿನಲ್ಲೂ ಹೇಗೆ ತುಂಬಿಕೊಳ್ಳಬಹುದು ಎಂಬುದಕ್ಕೆ ಇದೊಂದು ಸಾಕ್ಷಿ. ಹನುಮಂತನಿಗೆ ರಾಮ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದು ಅವನ ಉಸಿರು, ಅವನ ಜೀವನ, ಅವನ ಆತ್ಮ.
ಇದು ಕೇವಲ ಒಂದು ಅದ್ಭುತ ಕಥೆಯಲ್ಲ, ಇದು ಒಂದು ದೊಡ್ಡ ಸತ್ಯವನ್ನು ಹೇಳುತ್ತದೆ. ಒಬ್ಬ ಭಕ್ತನ ಹೃದಯದಲ್ಲಿ ಅವನ ಆರಾಧ್ಯ ದೈವವೇ ಜೀವಿಸುತ್ತಾನೆ. ಹನುಮಂತನಿಗೆ ರಾಮನು ಕೇವಲ ದೇವರಲ್ಲ, ಅವನೇ ಅವನ ಉಸಿರು, ಅವನೇ ಅವನ ಜೀವನ. ನಮ್ಮ ಜೀವನಕ್ಕೆ ಇದರ ಅರ್ಥ. ನಾವು ದೇವರನ್ನು ದೇವಸ್ಥಾನದಲ್ಲಿ ಮಾತ್ರ ಹುಡುಕುತ್ತೇವೆ. ಬೆಳಗ್ಗೆ ಸ್ವಲ್ಪ ಪೂಜೆ ಮಾಡುತ್ತೇವೆ, ಹಬ್ಬದ ದಿನ ದೇವಾಲಯಕ್ಕೆ ಹೋಗುತ್ತೇವೆ. ಅದರ ನಂತರ ಮತ್ತೆ ನಮ್ಮ ಜೀವನದಲ್ಲಿ ದೇವರನ್ನು ಮರೆತುಬಿಡುತ್ತೇವೆ. ಆದರೆ ಹನುಮಂತನ ಭಕ್ತಿ ಬೇರೆ. ಅವನು ದೇವರನ್ನು ದೇವಾಲಯದಲ್ಲಿ ಮಾತ್ರವಲ್ಲ, ತನ್ನ ಹೃದಯದಲ್ಲೇ ಇಟ್ಟುಕೊಂಡಿದ್ದನು. ನಿಜ ಜೀವನದ ಉದಾಹರಣೆ. ಒಬ್ಬ ತಾಯಿ ತನ್ನ ಮಗುವನ್ನು ಹೇಗೆ ಪ್ರೀತಿಸುತ್ತಾಳೆ ನೋಡಿ. ಅವಳು ಕೆಲಸ ಮಾಡುತ್ತಿದ್ದರೂ ಅವಳ ಮನಸ್ಸಿನಲ್ಲಿ ಯಾವಾಗಲೂ ಮಗುವಿನ ವಿಚಾರವಿರುತ್ತದೆ. ಅವಳು ಹೊರಗೆ ಇದ್ದರೂ ಮನಸ್ಸಿನಲ್ಲಿ ಮಗುವೇ ಇರುತ್ತದೆ. ಹಾಗೆಯೇ ಯಾರಿಗಾದರೂ ದೇವರ ಮೇಲಿನ ಭಕ್ತಿ ನಿಜವಾಗಿದ್ದರೆ ಅವಳು ಯಾವ ಕೆಲಸ ಮಾಡುತ್ತಿದ್ದರೂ ಮನಸ್ಸಿನೊಳಗೆ ದೇವರ ನೆನಪಿರುತ್ತದೆ. ಜೀವನದ ಆಳವಾದ ಸತ್ಯ. ಭಕ್ತಿ ಎಂದರೆ ಕೇವಲ ಜಪ ಮಾಡುವುದಲ್ಲ, ಅಥವಾ ದೇವಸ್ಥಾನಕ್ಕೆ ಹೋಗುವುದು ಮಾತ್ರವೂ ಅಲ್ಲ. ಭಕ್ತಿ ಎಂದರೆ ದೇವರನ್ನು ನಮ್ಮ ಹೃದಯದಲ್ಲೇ ವಾಸಿಸುವಂತೆ ಮಾಡುವುದು. ಹನುಮಂತನಿಗೆ ರಾಮ ಎಂದರೆ ಕೇವಲ ದೇವರಲ್ಲ, ಅವನೇ ಅವನ ಉಸಿರು, ಅವನೇ ಅವನ ಜೀವನ. ಹನುಮಂತ ಯಾಕೆ ರಾಮನಿಗೆ ಇಷ್ಟು ದೊಡ್ಡ ಭಕ್ತ ಎಂದರೆ ಅಲ್ಲಿ ಸ್ವಾರ್ಥವಿರಲಿಲ್ಲ. ಆತ ಏನನ್ನೂ ಬೇಡಲಿಲ್ಲ, ಕೇವಲ ಸೇವೆ ಮಾಡುವ ಅವಕಾಶವನ್ನು ಮಾತ್ರ ಕೇಳಿದ. ಇಂದಿನ ಜಗತ್ತಿನಲ್ಲಿ ನಾವೆಲ್ಲರೂ ದೇವರ ಹತ್ತಿರ ವ್ಯಾಪಾರ ಮಾಡುತ್ತೇವೆ. ನನಗೆ ಇದನ್ನು ಕೊಡು, ನಾನು ನಿನಗೆ ಹರಕೆ ತೀರಿಸುತ್ತೇನೆ ಎಂದು. ಆದರೆ ಹನುಮಂತ ಕಲಿಸುವುದು ನಿಸ್ವಾರ್ಥ ಪ್ರೀತಿಯನ್ನು. ನಿಮ್ಮ ಕೆಲಸವನ್ನು ನೀವು ದೇವರ ಸೇವೆ ಎಂದು ಭಾವಿಸಿ ಮಾಡಿದರೆ ನೀವು ಕೂಡ ಹನುಮಂತನಂತೆ ಅಜೇಯರಾಗುತ್ತೀರಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಮತ್ತಷ್ಟು ದೈವಿಕ ರಹಸ್ಯಗಳಿಗಾಗಿ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.